ಹಲೋ ಹಾಯ್ ಎವ್ರಿವನ್. ಇವತ್ತಿನ ಒಂದು ವಿಡಿಯೋದಲ್ಲಿ ಜಿ ಎಸ್ ಟಿ ಲ್ಯಾಂಡ್ ಪ್ರಾಕ್ಟೀಸ್ ಏನಿದೆ ಅದರಲ್ಲಿ ಯೂನಿಟ್ 5 ಇಂಪೋರ್ಟ್ಸ್ ಅಂಡ್ ಜಿ ಎಸ್ ಟಿ ಅಂತ ಒಂದು ಇಂಪಾರ್ಟೆಂಟ್ ಚಾಪ್ಟರ್ ಇದೆ. ಅಂದರೆ ನಾವು ಬೇರೆ ಕಂಟ್ರಿಯಿಂದ ಗೂಡ್ಸ್ ಅಥವಾ ಸರ್ವಿಸ್ನ ಇಂಪೋರ್ಟ್ ಮಾಡಿಕೊಂಡ್ರೆ ಯಾವ ಥರ ನೀವು ಜಿ ಎಸ್ ಟಿಯನ್ನು ಕೊಡಬೇಕಾಗುತ್ತೆ ಅಥವಾ ಎಷ್ಟು ಟ್ಯಾಕ್ಸನ್ನು ಕೊಡಬೇಕಾಗುತ್ತೆ ಅನ್ನೋದ್ರ ಬಗ್ಗೆ ಇರ್ತಕ್ಕಂಥ ಒಂದು ಕಾನ್ಸೆಪ್ಟು. ಯೂಶಲಿ ಇದನ್ನ ಕಸ್ಟಮ್ ಡ್ಯೂಟಿ ಅಂತ ಮೊದಲು ಕರಿತಾ ಇದ್ರು, ಈಗ ಅದನ್ನ ಇಂಪೋರ್ಟ್ಸ್ ಆನ್ ಜಿ ಎಸ್ ಟಿ ಅಂತ ಇದ್ದಾರೆ. ಬನ್ನಿ, ಈ ಚಾಪ್ಟರ್ಲಿ ಕೂಡ ನಿಮಗೆ ಆಲ್ಮೋಸ್ಟ್ ಒಂದು ಸೆಕ್ಷನ್ ಬಿ ಬರುತ್ತೆ, ಒಂದು ಸೆಕ್ಷನ್ ಸಿ ಗೆ 12+4 ಮಾರ್ಕ್ಸ್ ನೀವು ಎಕ್ಸ್ಪೆಕ್ಟ್ ಅನ್ನ ಮಾಡಬಹುದು. 100% ಕ್ವಶನ್ಸ್ಗಳು ಬಂದೇ ಬರ್ತವೆ. ಸೊ ಈ ಒಂದು ಚಾಪ್ಟರ್ಲಿ ಮುಂದಿನ ಒಂದು ವಿಡಿಯೋಗಳಲ್ಲಿ ನಾನು ಸುಮಾರು ಒಂದು 4 ರಿಂದ 5 ವಿಡಿಯೋಸ್ ಅಪ್ಲೋಡ್ ಮಾಡ್ತೀನಿ. ಸೊ ಡಿಫ್ರೆಂಟ್ ಪ್ಯಾಟರ್ನ್ ಇರ್ತಕ್ಕಂಥ ಕ್ವಶನ್ಸ್ ಅನ್ನ. ಸೊ ಯಾರೆಲ್ಲ ಇನ್ನ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ನಿಮ್ಗೆ ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನ ಸ್ಟಾರ್ಟ್ ಮಾಡ್ತೀನಿ. ಬನ್ನಿ, ಮೊದಲನೇ ಪ್ರಾಬ್ಲಮ್ ಹೇಗಿದೆ ನೋಡ್ತಾ ಹೋಗೋಣ. ಮೊದಲನೇ ಪ್ರಾಬ್ಲಮ್ ಬಂದು ನೋಡಿ, ಮಾರುತಿ ಕಂಪನಿ, ದಟ್ ಇಸ್ ಮಾರುತಿ ಇಂಪೋರ್ಟೆಡ್ ಎ ಮಿಷಿನ್ ಫಾರ್ $10,000, ದಟ್ ಇಸ್ FOB ಫ್ರಮ್ USA. ಮಾರುತಿ ಅಂತಕ್ಕಂಥವ್ರು ಇಂಪೋರ್ಟ್ ಮಾಡ್ಕೊಳ್ತಾ ಇದ್ದಾರೆ, ಮಿಷಿನರಿಯನ್ನು ಇಂಪೋರ್ಟ್ ಮಾಡ್ಕೊಳ್ತಾ ಇದ್ದಾರೆ. ಎಷ್ಟಕ್ಕೆ ಇಂಪೋರ್ಟ್ ಮಾಡ್ಕೊಳ್ತಾ ಇದ್ದಾರೆ ಅಂದ್ರೆ ನೋಡಿ, $10,000 FOB ಅಂದ್ರೆ ಫ್ರೀ ಆನ್ ಬೋರ್ಡ್ ಅಥವಾ ಫ್ಲೈಟ್ ಆನ್ ಬೋರ್ಡ್ ಅಂತ ಕರಿತೀವಿ. ಕಾಸ್ಟ್ $10,000ಗೆ ನಾನು USA ಇಂದ ಮಾರುತಿ ಅಂತಕ್ಕಂಥವ್ರು ಇಂಪೋರ್ಟ್ ಮಾಡ್ಕೊಳ್ತಾ ಇದ್ದಾರೆ. ಫ್ರಮ್ ದಿ ಫಾಲೋಯಿಂಗ್ ಇನ್ಫಾರ್ಮೇಶನ್ ಕ್ಯಾಲ್ಕುಲೇಟ್ ಅಸೆಸಬಲ್ ವ್ಯಾಲ್ಯೂ. ನೋಡಿ, ಏನ್ ಕ್ಯಾಲ್ಕುಲೇಟ್ ಮಾಡಬೇಕಂತೆ, ಒಂದು ಅಸೆಸಬಲ್ ವ್ಯಾಲ್ಯೂ ಅಂಡ್ ಕಸ್ಟಮ್ ಡ್ಯೂಟಿ ಪೇಯಬಲ್, ಈ ಎರಡು ಇನ್ಫಾರ್ಮೇಶನ್ಸ್ ಅನ್ನ ನಾವು ಕ್ಯಾಲ್ಕುಲೇಟ್ ಮಾಡಿ ಅಂತ ಹೇಳಿದ್ದಾರೆ. ಏನೇನ್ ಕೊಟ್ಟಿದ್ದಾರೆ ನೋಡಿ. ಒಂದು, ಪ್ಯಾಕಿಂಗ್ ಚಾರ್ಜಸ್ $240 ಇದೆಯಂತೆ. ಡಿಸೈನ್ ಅಂಡ್ ಡೆವಲಪ್ಮೆಂಟ್ ಚಾರ್ಜಸ್ $600 ಇದೆ. ಇನ್ಶೂರೆನ್ಸ್ $100 ಕೊಟ್ಟಿದ್ದಾರೆ, ಇನ್ಶೂರೆನ್ಸ್ $100 ಇದೆ. ಫ್ರೈಟ್ ಕೊಟ್ಟಿದ್ದಾರೆ, ಫ್ರೈಟ್ ಚಾರ್ಜಸ್ ಥ್ರೂ ಏರ್. ನೋಡಿ, ದಿಸ್ ಇಂಪಾರ್ಟೆಂಟ್, ಫ್ರೈಟ್ ಚಾರ್ಜಸ್ ಥ್ರೂ ಏರ್ ಇಂದ ಇಂಪೋರ್ಟ್ ಮಾಡ್ಕೊಳ್ತಾ ಇದ್ದಾರೆ, $320 ಕೊಟ್ಟಿದ್ದಾರೆ. ಕಮಿಷನ್ ಪೇಯ್ಡ್ ಟು ಬ್ರೋಕರ್ ಹೂ ಅರೇಂಜ್ ದಿ ಟ್ರಾನ್ಸಾಕ್ಷನ್ $200, ಅಂದ್ರೆ ಕಮಿಷನ್ ಅನ್ನ ಪೇಮೆಂಟ್ ಮಾಡ್ತಾ ಇದ್ದಾರೆ, $200 ಇದೆ. ಎಕ್ಸ್ಚೇಂಜ್ ರೇಟ್ ಸ್ಪೆಸಿಫೈಡ್ ಬೈ ದಿ ಬೋರ್ಡ್. ಎಸ್, ಬೋರ್ಡ್ ಅಂತ ಹೇಳಿದ್ರೆ ಯಾವ್ದಪ್ಪ ಎಕ್ಸ್ಚೇಂಜ್ ರೇಟ್ ಸ್ಪೆಸಿಫೈಡ್ ಮಾಡೋ ಬೋರ್ಡ್ ಅಂದ್ರೆ CBEC ಆರ್, ಅಥವಾ ಇದನ್ನ ಇವಾಗ ಕರೀತಕ್ಕಂಥದ್ದು CBIC ಅಂತ ಕರಿತೀವಿ, ಸೆಂಟ್ರಲ್ ಬೋರ್ಡ್ ಆಫ್ ಎಕ್ಸೈಸ್ ಅಂಡ್ ಕಸ್ಟಮ್ಸ್. CBEC ಅಂದ್ರೆ CBIC, IC ಅಂದ್ರೆ ಸೆಂಟ್ರಲ್ ಬೋರ್ಡ್ ಆಫ್ ಇಂಡೈರೆಕ್ಟ್ ಟ್ಯಾಕ್ಸ್ ಅಂಡ್ ಕಸ್ಟಮ್ಸ್ ಅಂತ ಕರಿತೀವಿ. ಅದೇ ನೋಟಿಫೈ ಬಾಡಿ ಅಥವಾ ಬೋರ್ಡ್ ಫಾರ್ ಎಕ್ಸ್ಚೇಂಜ್ ರೇಟ್ ಅನ್ನ ಡಿಟರ್ಮೈನ್ ಮಾಡ್ಲಿಕ್ಕೆ ಅವರಿಗೆ ರೈಟ್ಸ್ ಇರ್ತಕ್ಕಂಥದ್ದು. ಬೇಸಿಕ್ ಕಸ್ಟಮ್ ಡ್ಯೂಟಿ 10% ಇದೆಯಂತೆ, IGST 18% ಇದೆಯಂತೆ, ಅಂಡ್ ಸೋಷಿಯಲ್ ವೆಲ್ಫೇರ್ ಸೆಸ್ 10% ಆನ್ BCD ಅಪ್ಲಿಕಬಲ್ ಆಗುತ್ತೆ ಅಂತ ಹೇಳಿದ್ದಾರೆ. ನೋಡಿ, ಇದು ಕ್ವಶನ್ಸ್ ಇರೋದು. ನಾವು ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ಒಂದು ಅಸೆಸಬಲ್ ವ್ಯಾಲ್ಯೂ ಮಾಡಬೇಕು, ಇನ್ನೊಂದು ಕಸ್ಟಮ್ ಡ್ಯೂಟಿ ಪೇಯಬಲ್ ನ ಮಾಡಬೇಕು. ಸೊ ಹಾಗಾದ್ರೆ ಬನ್ನಿ, ಫಸ್ಟ್ ಅಸೆಸಬಲ್ ವ್ಯಾಲ್ಯೂನ ಹೇಗೆ ಕ್ಯಾಲ್ಕುಲೇಟ್ ಮಾಡಬೇಕು ಅನ್ನೋದು ನಿಮ್ಗೆ ಈ ಒಂದು ಫಸ್ಟ್ ಮಾಡೋಣ, ಆಮೇಲೆ ನಾವು ಕಸ್ಟಮ್ ಡ್ಯೂಟಿ ಮಾಡೋಣ. ಸೊ ಬನ್ನಿ, ಫಸ್ಟ್ ಅಸೆಸಬಲ್ ವ್ಯಾಲ್ಯೂನ ಹೇಗೆ ಕ್ಯಾಲ್ಕುಲೇಟ್ ಮಾಡೋಣ ನೋಡಿ. ಅಸೆಸಬಲ್ ವ್ಯಾಲ್ಯೂನ ಕ್ಯಾಲ್ಕುಲೇಟ್ ಮಾಡ್ಬೇಕಾದ್ರೆ ನೀವು ಈ ತರ ಫಾರ್ಮ್ಯಾಟ್ ಹಾಕೊಳ್ಳಿ. ಪರ್ಟಿಕ್ಯುಲರ್ಸ್ ಫಸ್ಟ್ ಕಾಲಮ್, ಸೆಕೆಂಡ್ ಕಾಲಮ್ ಫಾರಿನ್ ಕರೆನ್ಸಿಲಿ ಕೊಡೋ ರೇಟ್ ಹಾಕೊಳ್ಳಿ. ಇಲ್ಲಿ ಕ್ವಶನ್ ಅಲ್ಲಿ ಡಾಲರ್ಸ್ ಕೊಟ್ಟಿದ್ದಾರೆ, ನಾನು ಹಾಗಾಗಿ US$ ಹಾಕೊಂಡಿದ್ದೀನಿ. ಥರ್ಡ್ ಕಾಲಮ್ ಎಕ್ಸ್ಚೇಂಜ್ ರೇಟ್ ಹಾಕೊಳ್ಳಿ, ಅಂಡ್ ಲಾಸ್ಟ್ ಕಾಲಮ್ ಅಮೌಂಟ್ ಇನ್ ಇಂಡಿಯನ್ ರುಪೀಸ್ ಅಲ್ಲಿ ತಗೊಳ್ಳಿ. ನೋಡಿ, ಅಸೆಸಬಲ್ ವ್ಯಾಲ್ಯೂ ಕ್ಯಾಲ್ಕುಲೇಟ್ ಮಾಡ್ಬೇಕಾದ್ರೆ ಫಸ್ಟ್ ನೀವು FOB ವ್ಯಾಲ್ಯೂನ ತಗೋಬೇಕು. FOB ಅಂದ್ರೆ ಕಾಸ್ಟ್ ಫ್ರೀ ಆನ್ ಬೋರ್ಡ್ ಅಥವಾ ಫ್ರೈಟ್ ಆನ್ ಬೋರ್ಡ್ ಅಂತ ಕೊಟ್ಟಿರ್ತಾರೆ. ಕ್ವಶನ್ ಅಲ್ಲಿ FOB ಕೊಟ್ಟಿದಾರ, ಎಷ್ಟಕ್ಕೆ ಇಲ್ಲಿದೆ ನೋಡಿ, ಎಷ್ಟಕ್ಕೆ ಇಂಪೋರ್ಟ್ ಮಾಡ್ಕೊಳ್ತಾ ಇದ್ದಾರೆ FOB ಅಂತ ಹೇಳಿದ್ರೆ $10,000ಗೆ ಇಂಪೋರ್ಟ್ ಮಾಡ್ಕೊಳ್ತಾ ಇದಾರಂತೆ. ಸೊ FOB ಬಂದು $10,000 ಇದೆ. ನೋಡಿ, ಇದು ಡಾಲರ್ಸ್ ಅಲ್ಲಿ ಇರೋದು, US$ ಅಲ್ಲಿ. ಇದು ನನಗೆ ರುಪೀಸ್ ಆಗಬೇಕು ಅಂದ್ರೆ ಮಲ್ಟಿಪ್ಲೈ ವಿತ್ ಎಕ್ಸ್ಚೇಂಜ್ ರೇಟ್. ಎಕ್ಸ್ಚೇಂಜ್ ರೇಟ್ ಅನ್ನ ಸ್ಪೆಸಿಫೈ ಮಾಡಿದಾರ, ಎಸ್ ಇಲ್ಲಿದೆ ನೋಡಿ. ಎಕ್ಸ್ಚೇಂಜ್ ರೇಟ್ ಸ್ಪೆಸಿಫೈಡ್ ಬೈ ದಿ ಬೋರ್ಡ್ ಸ್ಪೆಸಿಫೈ ಮಾಡಿದ $1 ಎಷ್ಟಿದೆ, $70 ಇದೆಯಂತೆ. ಸೊ ಹಾಗಾಗಿ $1ಗೆ $70 ಆದ್ರೆ ವಾಟ್ ಅಬೌಟ್ ಫಾರ್ ನನ್ನ ಹತ್ರ $10,000 ಇದೆ. ಸೊ $10,000ಗೆ ಎಷ್ಟಾಗುತ್ತೆ, $10,000 ಇಂಟು 70 ಮಾಡಿದ್ರೆ ನಿಮ್ಗೆ ₹7,00,000 ಸಿಗುತ್ತೆ. ಮಲ್ಟಿಪ್ಲೈ ಮಾಡಬೇಕು, $10,000 ಅಲ್ಲಿ ಇರೋದು ರುಪೀಸ್ ಅಲ್ಲಿ ಬೇಕು ಅಂದ್ರೆ ನೀವು 10,000 ಇಂಟು 70 ಮಾಡ್ಕೊಳ್ಳಿ, FOB 7,00,000 ಸಿಗುತ್ತೆ. ಒನ್ಸ್ ನೀವು FOB ನ ಫೈಂಡ್ ಔಟ್ ತಗೊಂಡಿದ್ದಾದ್ಮೇಲೆ ಏನ್ ಆಡ್ ಮಾಡಬೇಕು ಅಂದ್ರೆ, ಆಡ್ ಎನಿ ಎಕ್ಸ್ಪೆಂಡಿಚರ್ ಇನ್ಕರ್ಡ್ ಟು ಬ್ರಿಂಗ್ ದಟ್ ಗೂಡ್ಸ್ ಫ್ರಮ್ ಫಾರಿನ್ ಕಂಟ್ರಿ ಟು ಇಂಡಿಯಾ. ಫಾರಿನ್ ಕಂಟ್ರಿಯಿಂದ ಇಂಡಿಯಾಗೆ ಇಂಪೋರ್ಟ್ ಮಾಡ್ಕೊಬರ್ಬೇಕಾದ್ರೆ ಏನೆಲ್ಲ ಎಕ್ಸ್ಪೆನ್ಸಸ್ ಆಗುತ್ತೆ, ಆ ಎಕ್ಸ್ಪೆನ್ಸಸ್ ಫಾರಿನ್ ಕರೆನ್ಸಿನಲ್ಲೇ ಇರಬೇಕು. ಯಾವುದೆಲ್ಲ ಎಕ್ಸ್ಪೆನ್ಸಸ್ ಫಾರಿನ್ ಕರೆನ್ಸಿನಲ್ಲಿ ಇರುತ್ತೆ ಎಲ್ಲ ಆಡ್ ಮಾಡ್ಕೊಂಡು ಹೋಗಿ. 1 by 1 ನೋಡಿ, ಏನೇನು ಕಾಸ್ಟ್ ಇನ್ಕರ್ಡ್ ಆಗಿದೆ.
ಪ್ಯಾಕಿಂಗ್ ಚಾರ್ಜಸ್ ಫಾರಿನ್ ಕರೆನ್ಸಿನಲ್ಲಿದೆ. ಸೊ ಆ್ಯಡ್ ಪ್ಯಾಕಿಂಗ್ ಚಾರ್ಜಸ್. ಪ್ಯಾಕಿಂಗ್ ಚಾರ್ಜಸ್ ಎಷ್ಟಿದೆಯಪ್ಪ? $240 ಅಲ್ಲಿರೋದು. ನನಗೆ ರುಪೀಸಿಗೆ ಬೇಕು ಅಂದರೆ ಮಲ್ಟಿಪ್ಲೈ ವಿತ್ ಎಕ್ಸ್ಚೇಂಜ್ ರೇಟ್. ಹಾಗಾಗಿ 240 ಇಂಟು 70 ಮಾಡಿದ್ರೆ ನಮಗೆ 16,800 ರುಪೀಸ್ ಸಿಗುತ್ತೆ. 16,800. ಸೊ ನೀವು $240 ಇದೆ ಇಂಟು 70 ರುಪೀಸ್ ಮಾಡಿಕೊಂಡ್ರೆ ನಿಮಗೆ $16,800 ಸಿಗುತ್ತೆ. ಸೊ ಆ್ಯಡ್ ಎನಿ ಎಕ್ಸ್ಪೆಂಡಿಚರ್ ಇನ್ ಫಾರಿನ್ ಕರೆನ್ಸಿನಲ್ಲಿ ಏನೇನಿರುತ್ತೆ ಎಲ್ಲ ಆ್ಯಡ್ ಮಾಡ್ಕೊಂಡೋಗಿ. ಒಂದು ಪ್ಯಾಕಿಂಗ್ ಚಾರ್ಜಸ್ ಆಯಿತು. ನೆಕ್ಸ್ಟ್ ನೋಡಿ, ಇಲ್ಲಿ ಡಿಸೈನ್ ಅಂಡ್ ಡೆವಲಪ್ಮೆಂಟ್ ಚಾರ್ಜಸ್ ಇದೆಯಂತೆ 600 ಇದೆ. ಸೊ ಹಾಗಾಗಿ ಆ್ಯಡ್ ಡಿಸೈನ್ ಅಂಡ್ ಡೆವಲಪ್ಮೆಂಟ್ ಚಾರ್ಜಸ್ ಅನ್ನ ಆ್ಯಡ್ ಮಾಡಿ. ಎಷ್ಟಿದೆ ಡಿಸೈನ್ ಅಂಡ್ ಡೆವಲಪ್ಮೆಂಟ್ ಚಾರ್ಜಸ್ ಅಂತ ಹೇಳಿದ್ರೆ $600 ಇದೆಯಂತೆ. ಸೊ ಆ್ಯಡ್ ಡಿಸೈನ್ ಅಂಡ್ ಡೆವಲಪ್ಮೆಂಟ್ ಚಾರ್ಜಸ್ 6,000. ದಟ್ ಇಸ್ $600 ಇದೆ. ಇದು ನನಗೆ ರುಪೀಸ್ ಬೇಕು ಅಂದರೆ ಮಲ್ಟಿಪ್ಲೈ ವಿತ್ ಅನ್ ಎಕ್ಸ್ಚೇಂಜ್ ರೇಟ್. ಸೊ $600 ಇದೆ ಇಂಟು ನೀವು 70 ಮಾಡಿದ್ರೆ ಸೊ 42,000 ನನಗೆ ರುಪೀಸಲ್ಲಿ 42,000 ಸಿಗುತ್ತೆ. ದಟ್ ಈಸ್ ಡಿಸೈನ್ ಅಂಡ್ ಡೆವಲಪ್ಮೆಂಟ್ ಚಾರ್ಜಸ್ ಅಂತ ಕರಿತೀವಿ. 42,000 ಬರುತ್ತೆ. 600 ಇಂಟು 70 ಮಾಡಿದ್ರೆ ನನಗೆ 42 ಬರುತ್ತೆ. ನೆಕ್ಸ್ಟ್ ನೋಡಿ, ಇನ್ಶೂರೆನ್ಸ್ $100 ಕೊಟ್ಟಿದ್ದಾರೆ. ಸೊ ಹಾಗಾಗಿ ಅವರೇ ಇನ್ಶೂರೆನ್ಸ್ ಕೊಟ್ಬಿಟ್ಟಿದ್ದಾರೆ. ಸೊ ಆ್ಯಡ್ ಇನ್ಶೂರೆನ್ಸ್ $100 ಇದೆ. ಸೊ ಆ್ಯಡ್ ಇನ್ಶೂರೆನ್ಸ್ನ ಆ್ಯಡ್ ಮಾಡಿ. ಸೊ $100 ಇದೆ. ಇದು ನನಗೆ ರುಪೀಸ್ ಆಗಬೇಕು ಅಂದರೆ ಮಲ್ಟಿಪ್ಲೈ ವಿತ್ ಅನ್ ಎಕ್ಸ್ಚೇಂಜ್ ರೇಟ್ ಜೊತೆ ಮಲ್ಟಿಪ್ಲೈ ಮಾಡಿ. $100 ಇಂಟು 70 ಮಾಡಿದ್ರೆ ಯು ವಿಲ್ ಗೆಟ್ ನಿಮಗೆ 7,000 ಏನು ಸಿಗುತ್ತೆ. 7,000 ನನಗೆ ರುಪೀಸಲ್ಲಿ ಸಿಗುತ್ತೆ. ಸೊ ಇನ್ಶೂರೆನ್ಸ್ $100 ಕೊಟ್ಟಿದ್ದಾರೆ. ಸೊ ಹಾಗಾಗಿ ಆ್ಯಡ್ ಮಲ್ಟಿಪ್ಲೈ ವಿತ್ $100 ಜೊತೆ ಮಲ್ಟಿಪ್ಲೈ ಮಾಡಿದ್ರೆ 70 ಇಂಟು 100 ಯು ವಿಲ್ ಗೆಟ್ 7,000. ನೆಕ್ಸ್ಟ್ ಇನ್ಯಾವುದಾದ್ರು ಇದೆಯಾ? ಫ್ರೈಟ್ ಚಾರ್ಜಸ್ ಥ್ರೂ ಏರ್ ನೋಡಿ, $320 ಕೊಟ್ಟಿದ್ದಾರೆ. ಇದು ಮೋಸ್ಟ್ ಇಂಪಾರ್ಟೆಂಟು. ಯಾವ ಥರ ಇಂಪೋರ್ಟ್ ಮಾಡ್ಕೊಂಡಿರೋದು? ಏರ್ ಫ್ರೈಟ್ ಮುಖಾಂತರ ಇಂಪೋರ್ಟ್ ಮಾಡ್ಕೊಂಡಿದ್ದಾರೆ. ಏರ್ ಫ್ರೈಟ್ ಇಂದ ಇಂಪೋರ್ಟ್ ಮಾಡ್ಕೊಂಡಿದ್ದಾರೆ ಅಂತ ಹೇಳಿದ್ರೆ ನೋಡಿ, ಏರ್ ಫ್ರೈಟ್ ಇದು ಗೊತ್ತಿರಬೇಕು, ಮೋಸ್ಟ್ ಇಂಪಾರ್ಟೆಂಟ್. ಕ್ವಶನ್ ಅಲ್ಲಿ ಏರ್ ಫ್ರೈಟ್ ಗೂಡ್ಸ್ ಆರ್ ಇಂಪೋರ್ಟೆಡ್ ಥ್ರೂ ದಿ ಏರ್. ಏರ್ ಮುಖಾಂತರ ಇಂಪೋರ್ಟ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಅವರು ಕ್ವಶನ್ ಅಲ್ಲಿ ಕೊಟ್ಟಿರೋದು ಎಷ್ಟಪ್ಪ? $320. ಅವರು ಎಷ್ಟಾದ್ರೂ ಕೊಡ್ಲಿ, ಆಕ್ಚುಯಲ್ ಗಿವನ್ ಕ್ವಶನ್ ಅಲ್ಲಿ ಕೊಟ್ಟಿರೋದು ಆಕ್ಚುಯಲ್ ಗಿವನ್ $320 ಆರ್ ಅಥವಾ 20% ಆನ್ FOB. ನೋಡಿ, ಏರ್ ಫ್ರೈಟ್ ಅಂತ ಗೊತ್ತಾದ ತಕ್ಷಣ ನೀವು ಕಸ್ಟಮ್ ಡ್ಯೂಟಿ ಮಾಡ್ಬೇಕಾದ್ರೆ ಏರ್ ಫ್ರೈಟ್ ಅಲ್ಲಿ ಕೊಟ್ಟಿದ್ದಾರೆ ಅಥವಾ ಗೂಡ್ಸ್ ಅನ್ನ ಏರ್ ಮುಖಾಂತರ ಇಂಪೋರ್ಟ್ ಮಾಡ್ಕೊಳ್ತಾ ಇದ್ದಾರೆ ಅಂತ ಹೇಳಿದ್ರೆ ಅಲ್ಲಿ ಕೊಟ್ಟಿರೋ ಫ್ರೈಟು ಏರ್ ಫ್ರೈಟ್ ಎಷ್ಟು ಕೊಟ್ಟಿರ್ತಾರೆ ಆಕ್ಚುಯಲ್ ಗಿವನ್ ಅವ್ರು ಎಷ್ಟಾದ್ರೂ ಕೊಡ್ಲಿ ಆ ವ್ಯಾಲ್ಯೂ ಅಥವಾ 20% ಆನ್ FOB ಮಾಡಬೇಕು. 20% FOB ಅಂದ್ರೆ ನನ್ನ ಹತ್ರ FOB ಎಷ್ಟಿದೆಯಪ್ಪ? FOB 10,000 ಇದೆ ನೋಡಿ USD. ಸೊ ಈ 10,000 ಮೇಲೆ ನಾನು 20% ಅನ್ನು ಮಾಡಬೇಕು. ಸೊ FOB ಮೇಲೆ 20% ಮಾಡಬೇಕು. ಸೊ ನನ್ನ ಹತ್ರ 10,000 FOB ಇದೆ ಇಂಟು 20% ಮಾಡಿದ್ರೆ ನನಗೆ 2,000 ಸಿಗುತ್ತೆ. ನನಗೆ ಎಷ್ಟು ಸಿಗುತ್ತಪ್ಪ ಅಂತ ಹೇಳಿದ್ರೆ 2,000 ಸಿಗುತ್ತೆ. 10,000 ಇಂಟು 20% ಮಾಡಿದ್ರೆ 2,000 ಸಿಗುತ್ತೆ. ನೀವು ಯಾವಾಗಲೇ ಮಾಡಿ, ಏರ್ ಫ್ರೈಟ್ ಅವ್ರು ಎಷ್ಟು ಕೊಟ್ಟಿದ್ದಾರೆ ಅಥವಾ ಅವ್ರು ಕೊಟ್ಟಿರೋದು ಎಷ್ಟಾದ್ರೂ ಕೊಡ್ಲಿ ಆರ್ 20% ಆನ್ FOB ಮಾಡಬೇಕು. ಈ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡ್ಕೊಂಡಾದ್ಮೇಲೆ ನೀವು ಇವೆರಡರಲ್ಲಿ ಯಾವುದು ಕಡಿಮೆ ಇದೆ, ವಿಚ್ ಎವರ್ ಈಸ್ ಲೋಯರ್, ದಿಸ್ ಅ ಮೋಸ್ಟ್ ಇಂಪಾರ್ಟೆಂಟ್, ವಿಚ್ ಎವರ್ ಈಸ್ ಲೋಯರ್. ಒಂದು 320 ಅವ್ರು ಕೊಟ್ಟಿರೋದು, ನಾವು 20% FOB ಮಾಡಿಕೊಂಡಾಗ ಇವೆರಡು ಕಂಪೇರ್ ಮಾಡಿ ವಿಚ್ ಎವರ್ ಈಸ್ ಲೋಯರ್, ಯಾವುದು ಕಡಿಮೆ ಇರುತ್ತೆ ಆ ಒಂದು ಫ್ರೈಟ್ ಚಾರ್ಜಸ್ ಅನ್ನೇ ತಗೋಬೇಕು. ನೋಡಿ, ಇದು ಮ್ಯಾಂಡೇಟರಿ. ಏರ್ ಫ್ರೈಟ್ ಕೊಟ್ಟಿದ್ದಾರೆ ಅಂದರೆ ನೀವು ಕಂಪಲ್ಸರಿಯಾಗಿ ಕ್ಯಾಲ್ಕುಲೇಟ್ ಮಾಡಬೇಕು. ಸರ್ ನೀವು ಕ್ಯಾಲ್ಕುಲೇಟ್ ಮಾಡಿಲ್ಲ ಅಂದ್ರೆ ಇದೇ ಕಡಿಮೆ ಇದ್ದಿದ್ದು ಡೈರೆಕ್ಟಾಗಿ ತಗೋಬೋದಾಯ್ತಲ್ಲ ಅಂತ ನಿಮಗೆ ಡೌಟ್ ಬರ್ಬೋದು. ಬಟ್ ಎಲ್ಲ ಪ್ರಾಬ್ಲಮಲ್ಲೂ ಇದು ಹೀಗೆ ಇರುತ್ತೆ ಅಂತ ಹೇಳೋದಕ್ಕಾಗೋದಿಲ್ಲ. ನೀವು 20% ಕ್ಯಾಲ್ಕುಲೇಟ್ ಮಾಡ್ಕೊಂಡಾಗ ಅದು ಕಡಿಮೆ ಬೇಕಾದರೂ ಬರ್ಬೋದು. ಹಾಗಾಗಿ ಏರ್ ಫ್ರೈಟ್ ಕೊಟ್ಟಿದ್ದಾರೆ ಅಂತ ಕ್ವಶನಲ್ಲಿ ಗೊತ್ತಾದ ತಕ್ಷಣ, ಏರ್ ಫ್ರೈಟ್ ಅಂತ ಗೊತ್ತಾದ ತಕ್ಷಣ ಅವರು ಎಷ್ಟಾದರೂ ಕೊಡಲಿ, ಕ್ವಶನಲ್ಲಿ ಆ್ಯಕ್ಚುಯಲ್ ಗಿವನ್ ಎಷ್ಟಾದರೂ ಇರಲಿ, ಅವರು ಕೊಟ್ಟಿರೋ ವ್ಯಾಲ್ಯೂ ಆರ್ ಅಥವಾ ನೀವು 20% ಆನ್ FOB ಮೇಲೆ 20% ಅನ್ನು ಮಾಡಿಕೊಂಡ್ಲೇಬೇಕು. ಮಾಡಿಕೊಂಡು ಕಂಪೇರ್ ಮಾಡಿ ಇವೆರಡರಲ್ಲಿ ಯಾವುದು ಕಡಿಮೆ ಇರುತ್ತೆ ಅದನ್ನು ತಗೋಬೇಕು. ಈಗ 320 ಮತ್ತು 2,000 ನೋಡಿದ್ರೆ 320 ಕಡಿಮೆ ಇದೆ, ಹಾಗಾಗಿ 320 ತಗೊಂಡಿದ್ದೀನಿ. ಸೊ ಮಲ್ಟಿಪ್ಲೈ ವಿತ್ ಎಕ್ಸ್ಚೇಂಜ್ ರೇಟ್ ಜೊತೆ ಮಲ್ಟಿಪ್ಲೈ ಮಾಡಿ 320 ಇಂಟು 70 ಮಾಡಿದ್ರೆ ನಮಗೆ 22,400 ನಮಗೆ
ರುಪೀಸ್ ಆಗಿ ಸಿಗುತ್ತೆ. ಇದು ಏರ್ ಫ್ರೈಟ್ ಅವರು ಕೊಟ್ಟಿರೋದು, ನಾವು 20% ಕಂಪಲ್ಸರಿ ಮಾಡಲೇಬೇಕು. ನೆಕ್ಸ್ಟ್ ಇನ್ನೇನಾದರೂ ಆ್ಯಡ್ ಮಾಡೋದಿದೆಯಾ? ಫ್ರೈಟ್ ಆಯಿತು. ಕಮಿಷನ್ ಪೇಡ್ ಟು ಬ್ರೋಕರ್ ಹೂ ಅರೇಂಜ್ ದಿ, ಕಮಿಷನ್ ಇದೆ, ದಟ್ ಈಸ್ ಕಮಿಷನ್ ಪೇಡ್ ಟು ಬ್ರೋಕರ್ ಎಷ್ಟು ಪೇಮೆಂಟ್ ಮಾಡಿದಂತೆ $200 ಅಂತ, ಮಲ್ಟಿಪ್ಲೈ ವಿತ್ 70 rupees ಎಕ್ಸ್ಚೇಂಜ್ ರೇಟ್. ಸೊ 200 into 70 ಯು ವಿಲ್ ಗೆಟ್ 14,000 ನಮಗೆ ಇಂಡಿಯನ್ ರುಪೀಸ್ ಸಿಗುತ್ತೆ. ಇನ್ನೇನಾದರೂ ಇದೆ ಆ್ಯಡ್ ಮಾಡೋದು? ಎಕ್ಸ್ಪೆನ್ಸಸ್ಸು, ಎಕ್ಸ್ಚೇಂಜ್ ರೇಟ್ ಇದೆ ತಗೊಂಡ್ವಿ, ಇದೆಲ್ಲ ಕಸ್ಟಮ್ ಡ್ಯೂಟಿ. ಇನ್ಯಾವುದು ಎಕ್ಸ್ಪೆನ್ಸಸ್ ಇದೆಯಾ? ಯಾವುದು ಇಲ್ಲ. ಸೊ ನೋಡಿ, ಎಫ್ ಒ ಬಿ ಏನು ತೊಗೊಳ್ತೀರಾ, ಎಫ್ ಒ ಬಿಗೆ ಆ್ಯಡ್ ಎಲ್ಲ ಎಕ್ಸ್ಪೆನ್ಸಸ್ಸನ್ನು ಆ್ಯಡ್ ಮಾಡ್ಕೊಳ್ತಾ ಹೋಗಿ. ಫಾರಿನ್ ಕರೆನ್ಸಿನಲ್ಲಿ ಏನೇನಿರುತ್ತೆ ಎಲ್ಲ ಎಕ್ಸ್ಪೆನ್ಸ್ನ ಆ್ಯಡ್ ಮಾಡ್ಕೊಳ್ಳಿ. ಸೊ ಆ ಫಾರಿನ್ ಕರೆನ್ಸಿನ ನೀವು ಎಕ್ಸ್ಚೇಂಜ್ ರೇಟ್ ಸಮೇತ ಮಲ್ಟಿಪ್ಲೈ ಮಾಡಿಕೊಂಡ್ರೆ ನಿಮಗೆ ರುಪೀಸಲ್ಲಿ ಸಿಗುತ್ತೆ. ಈಗ ನೀವು ಆ್ಯಡ್ ಮಾಡಿದ್ರೆ ಬರೋದು ಸಿ ಐ ಎಫ್ ವ್ಯಾಲ್ಯೂ. ದಿಸ್ ಇಸ್ CIF ಅಂತ ಹೇಳಿದ್ರೆ ಕಾಸ್ಟ್ ಆಫ್ ಇನ್ಶೂರೆನ್ಸ್ ಅಂಡ್ ಫ್ರೈಟ್ ಅಂತ ಕರಿತೀವಿ. ದಿಸ್ ಇಸ್ ಕಾಸ್ಟ್ ಆಫ್ ಇನ್ಶೂರೆನ್ಸ್ ಅಂಡ್ ಫ್ರೈಟ್ ವ್ಯಾಲ್ಯೂ ಅಂತ ಕರಿತೀವಿ. ಎಷ್ಟಿದೆ ಫಸ್ಟ್ ಎಲ್ಲ ಡಾಲರ್ಸ್ನ ಟೋಟಲ್ ಮಾಡಿ. $10,000 ಪ್ಲಸ್ $240 ಪ್ಲಸ್ $600 ಪ್ಲಸ್ $100 ಪ್ಲಸ್ $320 ಪ್ಲಸ್ $200. ಇಷ್ಟು ಟೋಟಲ್ ಮಾಡಿದ್ರೆ ನಿಮಗೆ ಟೋಟಲ್ CIF ವ್ಯಾಲ್ಯೂ ಎಷ್ಟು ಬರುತ್ತಪ್ಪ ಅಂದರೆ 11,460 ನನಗೆ CIF ವ್ಯಾಲ್ಯೂ ಸಿಗುತ್ತೆ. ಇದು CIF ವ್ಯಾಲ್ಯೂ ಡಾಲರ್ಸಲ್ಲಿ ಸಿಕ್ತು. ಸೊ ನನಗೆ ರುಪೀಸ್ ಸಿಗಬೇಕು ಅಂದರೆ ಈ ಡಾಲರ್ಸನ್ನು ಎಕ್ಸ್ಚೇಂಜ್ ರೇಟ್ ಜೊತೆನಾದರೂ ಮಲ್ಟಿಪ್ಲೈ ಮಾಡಿ, ಅಥವಾ ನೀವು ಲಾಸ್ಟ್ ಕಾಲಮನ್ನು ಎಲ್ಲ ಟೋಟಲ್ ಮಾಡಿ, ಒಂದೇ ವ್ಯಾಲ್ಯೂ ಬರುತ್ತೆ. ಸೊ ನಾನು $11,460 70 rupees ಜೊತೆ ಮಲ್ಟಿಪ್ಲೈ ಮಾಡಿದ್ರೆ ನನಗೆ ಎಷ್ಟು ಅಸೆಸಬಲ್ ವ್ಯಾಲ್ಯೂ ಅಮೌಂಟ್ ಆಗಿ ಕನ್ವರ್ಟ್ ಆಗುತ್ತೆ ಅಂದರೆ 8,02,200 ನಿಮಗೆ CIF ವ್ಯಾಲ್ಯೂ ರುಪೀಸಲ್ಲಿ ಸಿಗುತ್ತೆ. ಇದು ರುಪೀಸಲ್ಲಿ ಇರ್ತಕ್ಕಂಥದ್ದು. ಇದು USD ನಲ್ಲಿ ಇರೋದು. ಎಕ್ಸ್ಚೇಂಜ್ ರೇಟ್ ಜೊತೆ ಮಲ್ಟಿಪ್ಲೈ ಮಾಡಿದ್ರೆ ನನಗೆ ಇಷ್ಟು ಅಮೌಂಟ್ ಸಿಗುತ್ತೆ, ರುಪೀಸ್ ಆಗಿ ಸಿಗುತ್ತೆ. ಈ ಅಮೌಂಟನ್ನು ನಾವು ಕರೀತಕ್ಕಂಥದ್ದು, ಈ ಅಮೌಂಟನ್ನು ನಾವೇನಂತ ಕರಿತೀವಪ್ಪ ಅಂತ ಹೇಳಿದ್ರೆ ಅಸೆಸಬಲ್ ವ್ಯಾಲ್ಯೂ. ಇದನ್ನ ಅಸೆಸಬಲ್ ವ್ಯಾಲ್ಯೂ ಅಂತ ಕರಿತೀವಿ. ಯಾವುದಪ್ಪ ಅಸೆಸಬಲ್ ವ್ಯಾಲ್ಯೂ ಅಂದರೆ ನಿಮ್ಗೆ ಇಲ್ಲೇನು ರುಪೀಸಲ್ಲಿ ಸಿಕ್ಕಿರುತ್ತಲ್ವಾ, ಈ ರುಪೀಸಲ್ಲಿ ಇರ್ತಕ್ಕಂಥದ್ದೇ ದಟ್ ಈಸ್ ಅಸೆಸಬಲ್ ವ್ಯಾಲ್ಯೂ. 8,02,200 ಅಸೆಸಬಲ್ ವ್ಯಾಲ್ಯೂ. ಇದು ಅಸೆಸಬಲ್ ವ್ಯಾಲ್ಯೂನ ಕ್ಯಾಲ್ಕುಲೇಷನ್ಸನ್ನು ಮಾಡಲಿಕ್ಕೆ ಇರ್ತಕ್ಕಂಥದ್ದು. ಸೊ ಎಫ್ ಒ ಬಿಗೆ ಆ್ಯಡ್ ಎಲ್ಲ ಎಕ್ಸ್ಪೆನ್ಸ್ನ ಆ್ಯಡ್ ಮಾಡಿ. ಬಟ್ ಏರ್ ಫ್ರೈಟ್ ತೊಗೋಬೇಕಾದ್ರೆ ಕೇರ್ಫುಲ್ಲಾಗಿ ನೋಡ್ಕೊಳ್ಳಿ. ಏರ್ ಫ್ರೈಟ್ ಅವ್ರು ಎಷ್ಟು ಕೊಟ್ಟಿದ್ದಾರೆ, ಅಥವಾ ನಾವು 20% FOB ವಿಚ್ ಎವರ್ ಈಸ್ ಲೋಯರ್ ಶುಡ್ ಬಿ ಟೇಕನ್ ಫಾರ್ ಕಸ್ಟಮ್ ಡ್ಯೂಟಿ. ನೀವೆಲ್ಲ ಆ್ಯಡ್ ಮಾಡ್ಕೊಳ್ಳಿ. USD ನಲ್ಲಿರೋದು ಟೋಟಲ್ ಸಿಗುತ್ತೆ, ದಟ್ ಈಸ್ CIF ವ್ಯಾಲ್ಯೂ ಮಲ್ಟಿಪ್ಲೈ ವಿತ್ ಎಕ್ಸ್ಚೇಂಜ್ ರೇಟ್. ನಿಮಗೆ CIF ವ್ಯಾಲ್ಯೂ ರುಪೀಸಲ್ಲಿ ಸಿಗುತ್ತೆ. ಆ ರುಪೀಸಲ್ಲಿ ಸಿಗೋದೆ ನಮಗೆ ಅಸೆಸಬಲ್ ವ್ಯಾಲ್ಯೂ ಅಂತ ಕರಿತೀವಿ. ಇದು ಅಸೆಸಬಲ್ ವ್ಯಾಲ್ಯೂ ಮೊದಲನೇದು. ಇದ್ರ ಜೊತೆ ಇನ್ನೇನು ಕ್ಯಾಲ್ಕುಲೇಟ್ ಮಾಡಬೇಕಂತ ನಾವು ಹೇಳಿದ್ರೆ ಕ್ಯಾಲ್ಕುಲೇಷನ್ ಆಫ್ ಕಸ್ಟಮ್ ಡ್ಯೂಟಿ. ಸೊ ಅಸೆಸಬಲ್ ವ್ಯಾಲ್ಯೂನ ಕ್ಯಾಲ್ಕುಲೇಟ್ ಮಾಡಿದಾದ್ಮೇಲೆ ಕಸ್ಟಮ್ ಡ್ಯೂಟಿ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ನೋಡಿ, ಕಸ್ಟಮ್ ಡ್ಯೂಟಿನ ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ಜಸ್ಟ್ ನೀವು 4 ಕಾಲಮನ್ನು ಇನ್ಸರ್ಟ್ ಮಾಡ್ಕೊಳ್ಳಿ. ಕಾಲಮ್ ಸೀರಿಯಲ್ ನಂಬರ್, ಸೆಕೆಂಡ್ ಕಾಲಮ್ ಪರ್ಟಿಕ್ಯುಲರ್ಸ್, ಥರ್ಡ್ ಕಾಲಮ್ ಅಮೌಂಟ್, ಫೋರ್ತ್ ಕಾಲಮ್ ಟೋಟಲ್ ಕಸ್ಟಮ್ ಡ್ಯೂಟಿ ಪೇಯಬಲ್. ನೋಡಿ, ಅಸೆಸಬಲ್ ವ್ಯಾಲ್ಯೂನ ಫೈಂಡ್ ಔಟ್ ಮಾಡಿದಾದ್ಮೇಲೆ ನಿಮಗೆ ಕ್ವಶನಲ್ಲಿ ಅಸೆಸಬಲ್ ವ್ಯಾಲ್ಯೂ ಕೊಟ್ಟರೆ ಡೈರೆಕ್ಟಾಗಿ ಕಸ್ಟಮ್ ಡ್ಯೂಟಿ ಮಾಡಿ. ಕೊಟ್ಟಿಲ್ಲ ಅಂದರೆ ನೀವು ಫಸ್ಟ್ ಅಸೆಸಬಲ್ ವ್ಯಾಲ್ಯೂನ ಫೈಂಡ್ ಔಟ್ ಮಾಡಿಕೊಂಡು ಆಮೇಲೆ ಕಸ್ಟಮ್ ಡ್ಯೂಟಿ ಮಾಡಿ. ನೋಡಿ, ಅಸೆಸಬಲ್ ವ್ಯಾಲ್ಯೂ ಫೈಂಡ್ ಔಟ್ ಮಾಡಿದ್ರೆ ನೀವು ಕಸ್ಟಮ್ ಡ್ಯೂಟಿ ಮಾಡೋದು ಈಸಿ. ಫಸ್ಟ್ ಈ ಥರ ಒಂದು ಫಾರ್ಮ್ಯಾಟ್ ಗೊತ್ತಿರಲಿ. ಸೀರಿಯಲ್ ನಂಬರ್, ಪರ್ಟಿಕ್ಯುಲರ್ಸ್, ಅಮೌಂಟ್ ಆ್ಯಂಡ್ ಟೋಟಲ್ ಕಸ್ಟಮ್ ಡ್ಯೂಟಿ ಪೇಯಬಲ್. ಮೊದಲು ಏನು ತಗೋಬೇಕಪ್ಪ ಅಂದರೆ ಅಸೆಸಬಲ್ ವ್ಯಾಲ್ಯೂ. ನಾವು ಫಸ್ಟು ಅಸೆಸಬಲ್ ವ್ಯಾಲ್ಯೂನ ತಗೋಬೇಕು. ಯಾಕಂದರೆ ಕಸ್ಟಮ್ ಡ್ಯೂಟಿನ ಪೇಮೆಂಟ್ ಮಾಡೋದೇ ಅಸೆಸಬಲ್ ವ್ಯಾಲ್ಯೂಯಿಂದ. ಹಾಗಾಗಿ ಅಸೆಸಬಲ್ ವ್ಯಾಲ್ಯೂನ ತಗೋಬೇಕು. ಅಸೆಸಬಲ್ ವ್ಯಾಲ್ಯೂ ಎಲ್ಲಿದೆ ಅಂತ ಹೇಳಿದ್ರೆ, ಸೊ ನೋಡಿ, ಅಮೌಂಟನ್ನು ನಾವೇ ಕ್ಯಾಲ್ಕುಲೇಷನ್ಸನ್ನು ಮಾಡಿದ್ದೀವಿ. ಅಸೆಸಬಲ್ ವ್ಯಾಲ್ಯೂ 8,02,200 ಅಸೆಸಬಲ್ ವ್ಯಾಲ್ಯೂ ಬಂದಿದೆ. ಈ ಅಸೆಸಬಲ್ ವ್ಯಾಲ್ಯೂನ ನಾವು ತಗೋಬೇಕಾಗುತ್ತೆ. 8,02,200 ಅಸೆಸಬಲ್ ವ್ಯಾಲ್ಯೂ. ಇದು ವ್ಯಾಲ್ಯೂ, ಅಸೆಸಬಲ್ ವ್ಯಾಲ್ಯೂ. ಅಮೌಂಟ್ ಮಾತ್ರ ತಗೋಬೇಕು. ಈ ಟೋಟಲ್ ಡ್ಯೂಟಿನಲ್ಲಿ ಆ ಅಮೌಂಟನ್ನು ತಗೋಬಾರ್ದು, ಯಾಕಂದರೆ ಅದು ಟ್ಯಾಕ್ಸ್ ಅಮೌಂಟ್ ಅಲ್ಲ. ಟ್ಯಾಕ್ಸನ್ನು ಕೊಡಬೇಕಾಗಿರೋದು ಆ ಅಮೌಂಟ್ ಮೇಲೆ. ಹಾಗಾಗಿ ಬರೀ ಅಮೌಂಟ್ ಮಾತ್ರ ತಗೊಳ್ಳಿ. ಫಸ್ಟ್ ಬಿ ಏನು ತಗೋಬೇಕಪ್ಪ ಅಂದರೆ ಬೇಸಿಕ್ ಕಸ್ಟಮ್ ಡ್ಯೂಟಿ.
ಬೇಸಿಕ್ ಕಸ್ಟಮ್ ಡ್ಯೂಟಿ ತಗೋಬೇಕು. ಕ್ವಶನ್ ಅಲ್ಲಿ ಎಸ್% ಅಂತ ಅವ್ರು ಹೇಳಿದ್ದಾರೆ ನೋಡಿ, ಬೇಸಿಕ್ ಕಸ್ಟಮ್ ಡ್ಯೂಟಿ ಅಟ್ 10% ಅಂತ ಹೇಳಿದ್ದಾರೆ. ಹಾಗಾಗಿ ನಾವು ಬೇಸಿಕ್ ಕಸ್ಟಮ್ ಡ್ಯೂಟಿ ಸೆಕೆಂಡ್ ತಗೋಬೇಕಾಗುತ್ತೆ. ಬಿ ಬಂದು ಬೇಸಿಕ್ ಕಸ್ಟಮ್ ಡ್ಯೂಟಿ, ಜಸ್ಟ್ ಫುಲ್ ಫಾರ್ಮ್ ಅಲ್ಲೇ ಹಾಕಿರ್ತೀನಿ, ಬೇಸಿಕ್ ಕಸ್ಟಮ್ ಡ್ಯೂಟಿ ಅಟ್ 10%. ನೋಡಿ, ಬೇಸಿಕ್ ಕಸ್ಟಮ್ ಡ್ಯೂಟಿ 10% ಕ್ವಶನ್ ಅಲ್ಲಿ ಅವ್ರು ಕೊಟ್ಟಿದ್ದಾರೆ. ಸೊ ಯಾವ್ದ್ರ ಮೇಲೆ 10% ಅಪ್ಪ ಅಂತ ಹೇಳಿದ್ರೆ, ಸೊ ನೀವು ಅಸೆಸಬಲ್ ವ್ಯಾಲ್ಯೂ ನಿಮಗೆ ಸಿಕ್ಕಿದೆ. ಈ ಅಸೆಸಬಲ್ ವ್ಯಾಲ್ಯೂ ಮೇಲೆ 8,02,200 ಮೇಲೆ ಇಂಟು ನಾವು 10% ಅನ್ನ ಮಾಡ್ಕೋಬೇಕಾಗುತ್ತೆ. ಈ ಬೇಸಿಕ್ ಕಸ್ಟಮ್ ಡ್ಯೂಟಿ ಮೇಲೆ ಬೇಸಿಕ್ ಕಸ್ಟಮ್ ಡ್ಯೂಟಿ ಏನಿದೆ ಅಸೆಸಬಲ್ ವ್ಯಾಲ್ಯೂ ಮೇಲೆ 10% ಕೊಡಬೇಕು. ಸೊ ನೀವು 10% ಅನ್ನ ಮಾಡಿದ್ರೆ 8,02,200 ಮೇಲೆ ನೀವು 10% ಮಾಡಿದ್ರೆ ನಮಗೆ 80,220 ನಮಗೆ ರುಪೀಸ್ ಸಿಗುತ್ತೆ. 80,220 ಸಿಗುತ್ತೆ. ಇದು ಅಮೌಂಟ್ ಕಾಲಮಲ್ಲೂ ತಗೋಬೇಕು, ಅಂದರೆ ಇದು ಡ್ಯೂಟಿ ಆಗಿರೋದ್ರಿಂದ 80,220 ನೀವು ಡ್ಯೂಟಿ ಕಾಲಮಲ್ಲೂ ತಗೋಬೇಕಾಗುತ್ತೆ. ಇದು ಎರಡನೇ ಪಾಯಿಂಟು, ಬೇಸಿಕ್ ಕಸ್ಟಮ್ ಡ್ಯೂಟಿ ಅಟ್ 10%, ಅಸೆಸಬಲ್ ವ್ಯಾಲ್ಯೂ ಮೇಲೆ 10% ಕೊಡಿ. ಸೊ 10% ಎಷ್ಟು ಪರ್ಸೆಂಟ್ ಕೊಡಿರ್ತಾರೋ ಬೇಸಿಕ್ ಕಸ್ಟಮ್ ಡ್ಯೂಟಿ 10% ಅಸೆಸಬಲ್ ವ್ಯಾಲ್ಯೂ ಮೇಲೆ ಕೊಡಬೇಕು. ಬರೋ ವ್ಯಾಲ್ಯೂನ ಅಮೌಂಟ್ ಕಾಲಮಲ್ಲೂ ತಗೊಳ್ಳಿ, ಟೋಟಲ್ ಡ್ಯೂಟಿ ಕಾಲಮಲ್ಲೂ ತಗೊಳ್ಳಿ. ಇದು ಎರಡನೇದು. ಬಿ. ನೆಕ್ಸ್ಟ್ ಸಿ ಏನಾಗಿರುತ್ತೆ ಅಂತಂದ್ರೆ, ಸಿ ಏನ್ ತಗೋಬೇಕಪ್ಪ ಅಂತ ಹೇಳಿದ್ರೆ, ಸೋಷಿಯಲ್ ವೆಲ್ಫೇರ್ ಸೆಸ್. ನೋಡಿ, ಸೋಷಿಯಲ್ ವೆಲ್ಫೇರ್ ಸೆಸ್ ಅನ್ನ ತಗೋಬೇಕಾಗುತ್ತೆ. ನೋಡಿ, ಎಸ್% ತಗೋಬೇಕು ಅಂದ್ರೆ ಅಟ್ 10% ತಗೋಬೇಕು ಆನ್ ಬೇಸಿಕ್ ಕಸ್ಟಮ್ ಡ್ಯೂಟಿ. ನೋಡಿ, ಕ್ವಶನ್ ಅಲ್ಲಿ ಕೊಟ್ಟಿದಾರ ಎಷ್ಟು ನೋಡಿ, ಇಲ್ಲಿ ಕ್ವಶನ್ ಅಲ್ಲಿ ಅವ್ರು ಹೇಳಿದ್ದಾರೆ ಸೋಷಿಯಲ್ ವೆಲ್ಫೇರ್ ಸೆಸ್ ಅಪ್ಲಿಕಬಲ್ 10% ಆನ್ BCD ಅಂತ. ನೋಡಿ, ಸೋಷಿಯಲ್ ವೆಲ್ಫೇರ್ ಸೆಸ್ ಕ್ವಶನ್ ಅಲ್ಲಿ ಕೊಡ್ಬೋದು, ಕೊಡದೇನು ಕೂಡ ಇರ್ಬೋದು. ಬಟ್ ನಿಮಗೆ ಗೊತ್ತಿರಬೇಕು, ಸೋಷಿಯಲ್ ವೆಲ್ಫೇರ್ ಸೆಸ್ ಆಲ್ವೇಸ್ 10% ಆನ್ ಬೇಸಿಕ್ ಕಸ್ಟಮ್ ಡ್ಯೂಟಿ. ಬೇಸಿಕ್ ಕಸ್ಟಮ್ ಡ್ಯೂಟಿ ಏನ್ ಬಂದಿರುತ್ತೆ ಅದ್ರ ಮೇಲೆ ಯಾವಾಗಲೂ 10% ಕಂಪಲ್ಸರಿಯಾಗಿ ಕೊಡಬೇಕು, ಮ್ಯಾಂಡೇಟರಿ, ಇವನ್ ದೋ ಇಫ್ ಇಟ್ ಈಸ್ ಮೆನ್ಷನ್ ಇನ್ ದಿ ಕ್ವಶನ್ ಆರ್ ನಾಟ್. ಸೊ ಇಟ್ ಈಸ್ ನೆಸೆಸರಿ. 10% ಸೋಷಿಯಲ್ ವೆಲ್ಫೇರ್ ಸೆಸ್ ಈಸ್ ಅಪ್ಲಿಕಬಲ್ ಅಂಡ್ ಇಟ್ ಈಸ್ ಮ್ಯಾಂಡೇಟರಿ. ಯಾವ್ದ್ರ ಮೇಲೆ ಅಂದ್ರೆ ಬೇಸಿಕ್ ಕಸ್ಟಮ್ ಡ್ಯೂಟಿ ಮೇಲೆ ಕೊಡಬೇಕು. ಈಗ ಬೇಸಿಕ್ ಕಸ್ಟಮ್ ಡ್ಯೂಟಿ ನನ್ನ ಹತ್ರ ಎಲ್ಲಿದೆ ನೋಡಿ, ಎಷ್ಟಿದೆ ಬೇಸಿಕ್ ಕಸ್ಟಮ್ ಡ್ಯೂಟಿ ಬಂದು 80,220 ಇದೆ. ಸೊ ಹಾಗಾಗಿ ಈ ಬೇಸಿಕ್ ಕಸ್ಟಮ್ ಡ್ಯೂಟಿ 80,220 ಮೇಲೆ 10% ಅನ್ನ ಮಾಡಬೇಕು. 10% ಅನ್ನ ನೀವು ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡಿದ್ರೆ, ಸೊ 80,220 ಮೇಲೆ 80,220 ಇಂಟು 10% ಮಾಡಿದ್ರೆ ನಿಮಗೆ ಎಷ್ಟು ಬರುತ್ತಪ್ಪ ಅಂದ್ರೆ 8,022 ನಮಗೆ ವ್ಯಾಲ್ಯೂ ಸಿಗುತ್ತೆ. ಇದನ್ನ ಅಮೌಂಟ್ ಕಾಲಮಲ್ಲೂ ತಗೊಳ್ಳಿ. 8,022 ಏನಿದೆ ಇದು ಟ್ಯಾಕ್ಸ್ ಅಮೌಂಟ್ ಕಾಲಮಲ್ಲೂ ಕೂಡ ತಗೋಬೇಕಾಗುತ್ತೆ. 10% ಬೇಸಿಕ್ ಕಸ್ಟಮ್ ಡ್ಯೂಟಿ ಮೇಲೆ 10% ಮಾಡ್ಕೊಂಡಾಗ ಅಮೌಂಟ್ ಅಲ್ಲಿ ತಗೊಳ್ಳಿ, ಡ್ಯೂಟಿನಲ್ಲೂ ತಗೊಳ್ಳಿ. ಇದು ಮೂರನೇದು. ನೆಕ್ಸ್ಟ್ ಡಿ, ನಾಲ್ಕನೇದು ಏನಪ್ಪಾ ಅಂತ ಹೇಳಿದ್ರೆ ಸಬ್ ಟೋಟಲ್. ಸಬ್ ಟೋಟಲ್ ಅನ್ನ ಮಾಡ್ಕೊಳ್ಳಿ. ಯಾವ್ದನ್ನ ಸಬ್ ಟೋಟಲ್ ಮಾಡ್ಕೊಳ್ಳಿ ಅಂದ್ರೆ, ಸೊ ಓನ್ಲಿ A+B+C ಅಂದ್ರೆ ಎ ದಟ್ ಈಸ್ A+B+C. A+B+C ಟೋಟಲ್ ಮಾಡ್ಕೊಳ್ಳಿ. ಬರೀ ಅಮೌಂಟ್ ಕಾಲಮ್ ಮಾತ್ರ, ಈ ಮೂರು ಕಾಲಮ್ ಮಾತ್ರ ಟೋಟಲ್ ಮಾಡ್ಕೊಳ್ಳಿ. ಟೋಟಲ್ ಮಾಡ್ಕೊಂಡಾಗ ನಿಮಗೆ ಬರ್ತಕ್ಕಂಥದ್ದು 8,90,442 ಸಿಗುತ್ತೆ ಸಬ್ ಟೋಟಲ್. ಸೊ ಈ ಒಂದು ಕಾಲಮ್ನ ಮಾತ್ರನೇ ನೀವು ಟೋಟಲ್ ಮಾಡ್ಕೊಳ್ಳಿ. ಡಿ ಯಾವಾಗಲೂ A+B+C ಟೋಟಲ್ ಮಾಡ್ಕೊಳ್ಳಿ. ಸೊ ಇದಾದ್ಮೇಲೆ ಡಿ ಆದ್ಮೇಲೆ ನೆಕ್ಸ್ಟ್ ನಿಮಗೆ ಇ ಏನ್ ಸಿಗುತ್ತಪ್ಪ ಇ ಅಂತ ಹೇಳಿದ್ರೆ, ಈ ಸಬ್ ಟೋಟಲ್ ಏನಿರುತ್ತೆ ಈ ಸಬ್ ಟೋಟಲ್ ಮೇಲೆ IGST ಅಟ್ 18%. ನೋಡಿ, ಇದು IGST ಅಷ್ಟೇ, ಕ್ವಶನ್ ಅಲ್ಲಿ ಕೊಡ್ಬೋದು, ಕ್ವಶನ್ ಅಲ್ಲಿ ಕೊಡ್ಲಿಲ್ಲ ಅಂದ್ರೂ ಕೂಡ ನಿಮಗೆ ಗೊತ್ತಿರಬೇಕು IGST ಯಾವಾಗಲೂ ಕೂಡ 18% ಅನ್ನ ತಗೋಬೇಕು. ಯಾವ್ದ್ರ ಮೇಲೆ 18% ಅಪ್ಪ ಅಂತ ಹೇಳಿದ್ರೆ, ಈ ಸಬ್ ಟೋಟಲ್ ಏನಿರುತ್ತೆ, ಈ ಸಬ್ ಟೋಟಲ್ ಇದೆಯಲ್ಲ 8,90,442 ಏನಿದೆ ಇದ್ರ ಮೇಲೆ 18% ನೀವು ಕೊಡಬೇಕಾಗುತ್ತೆ. ಸೊ ಯಾವಾಗಲೂ ಕೂಡ ಸೊ ಸಬ್ ಟೋಟಲ್ ಮೇಲೆನೆ ನೀವು 18% ಕೊಡಬೇಕಾಗುತ್ತೆ. ಈಗ ಸೊ ನೀವು IGST 18% ಏನಿದೆ, ಸೊ 8,90,442 ಮೇಲೆ 18% ಅನ್ನ ಮಾಡಿದ್ರೆ, ಸೊ 8,90,442 ಇಂಟು 18% ಮಾಡಿದ್ರೆ ನಮಗೆ ಬರ್ತಕ್ಕಂಥದ್ದು 1,60,279 ಸಿಗುತ್ತೆ. ಸೊ ನಾನು ರೌಂಡ್ ಅಪ್ ಮಾಡ್ಕೊಳ್ತೀನಿ, 1,60,280 ಮಾಡ್ಕೊಳ್ತೀನಿ. 279.56 ಇದೆ, ಹಾಗಾಗಿ ರೌಂಡ್ ಅಪ್ ಮಾಡ್ಕೊಂಡೆ. ಸೊ ಅಲ್ಲೂ ಅಮೌಂಟ್ ಕಾಲಮಲ್ಲೂ ತಗೊಳ್ಳಿ,
ಅದೇ ಅಮೌಂಟನ್ನು 1,60,280 ಟ್ಯಾಕ್ಸ್ ಡ್ಯೂಟಿ ಕಾಲಮಲ್ಲೂ ತಗೋಬೇಕು. ಇದು ಇ. ಇದು ಇ ಅಂತ ಕರಿತೀವಿ. ಸೊ ಲಾಸ್ಟಿಗೆ ನಿಮಗೆ ಬರ್ತಕ್ಕಂಥದ್ದು ಎಫ್ ಬಂದು ಕಸ್ಟಮ್ ಡ್ಯೂಟಿ ಪೇಯಬಲ್. ಟೋಟಲ್ ಕಸ್ಟಮ್ ಡ್ಯೂಟಿ. ಟೋಟಲ್ ಕಸ್ಟಮ್ ಡ್ಯೂಟಿ ಅಂದರೆ ಲಾಸ್ಟ್ ಕಾಲಮ್ ಮಾತ್ರ ಟೋಟಲ್ ಮಾಡಿ. ನೀವು ಲಾಸ್ಟ್ ಕಾಲಮ್ನ ಟೋಟಲ್ ಮಾಡಿದ್ರೆ 2,48,502 ಏನು ಬರುತ್ತೆ, ಇದು ಟೋಟಲ್ ಕಸ್ಟಮ್ ಡ್ಯೂಟಿ ಪೇಯಬಲ್. ನೀವು ಕಸ್ಟಮ್ ಡ್ಯೂಟಿ ಮಾಡಬೇಕು ಅಂದರೆ ಇಲ್ಲಿ ಎ ಇಂದ ಎಫ್ ವರ್ಗೂ ಈಗ ಇರಬೇಕು. ಅಂಡ್ ಇದೇ ಫಾರ್ಮ್ಯಾಟ್ ಅನ್ಕೊಂಬಿಡಿ. ಬೇಕಾದರೆ ಎ ಅಸೆಸಬಲ್ ವ್ಯಾಲ್ಯೂ, ಬಿ ಕಸ್ಟಮ್ ಡ್ಯೂಟಿ ತಗೋಬೇಕು, ಬೇಸಿಕ್ ಕಸ್ಟಮ್ ಡ್ಯೂಟಿ ಕ್ವಶನ್ ಅಲ್ಲಿ ಎಸ್ ಕೊಟ್ಟಿರ್ತಾರೋ ಬಿ ಬೇಸಿಕ್ ಕಸ್ಟಮ್ ಡ್ಯೂಟಿ ತಗೋಬೇಕು. ಸಿ ಸೋಷಿಯಲ್ ವೆಲ್ಫೇರ್ ಸೆಸ್ ತಗೊಳ್ಳಿ. ಡಿ ಸಬ್ ಟೋಟಲ್ ಅಂಡ್ ಇ ಸಬ್ ಟೋಟಲ್ ಮೇಲೆ 18% ಕೊಡಿ. ನಿಮಗೆ ಅವಾಗ ಎಫ್ ಟೋಟಲ್ ಕಸ್ಟಮ್ ಡ್ಯೂಟಿ ಸಿಗುತ್ತೆ. ಸೊ ಈ ಫಾರ್ಮ್ಯಾಟ್ ಪ್ರಕಾರ ನೀವು ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡಬೇಕಾಗುತ್ತೆ. ಇದು ಒಂದು ಇಂಪಾರ್ಟೆಂಟ್ 12 ಮಾರ್ಕ್ಸ್ ಕ್ವಶನ್ಸ್. ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್.